Hello dear students, let us move on to the second unit, that is discrimination and violence. So under this we have many topics. In today's class, let's discuss about the indicators of inequality. Indicators of inequality. First, let's generally understand about the indicators of inequality. Okay. So now today women are in India are facing many new situations, and also they are trapped by new problems and encountered with the many challenges. Okay, so from that discrimination and violence ನಾವು ತಾರತಮ್ಯ ಅಥವಾ ಶೋಷಣೆ ಏನು ಹೇಳ್ತೇವೋ ಅದು ಅದು ಎರಡು two major those are the two major problems are putting hurdles on their path towards development and progress. ಅಂದರೆ ಈ ತಾರತಮ್ಯ ಮತ್ತು ಶೋಷಣೆ ಎನ್ನುವ ಎರಡು ಪ್ರಮುಖ ಈ ಸಮಸ್ಯೆಗಳು ಏನಿದೆಯೋ ಅದು ಇವತ್ತು ಮಹಿಳೆಯರು ತಮ್ಮನ್ನು ತಾವು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಅಡೆತಡೆಯನ್ನು ಒಡ್ಡುವಂತಹ ಎರಡು ಪ್ರಮುಖ ಸಮಸ್ಯೆಗಳಾಗಿವೆ. ಓಕೆ, ಸೊ ಈವನ್ ಟುಡೇ ಗರ್ಲ್ ಚಿಲ್ಡ್ರನ್ ಆರ್ ಪುಟ್ ಟು ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಿಟ್ಟರ್ ಡಿಸ್ಕ್ರಿಮಿನೇಷನ್. ವುಮೆನ್ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್ ಆಫ್ ವೈಲೆನ್ಸ್ both inside the family as well as outside, that means in the society. Women's health is never considered seriously and is often neglected. Women are also denied nutritious food, for most of them are not regarded as breadwinners. Women's education also never assumed priority, for it is considered as wasteful by a large number of ruralities and urban illiterates. Male prejudice towards female education, particularly higher education, still continues to hold its sway. Women are often treated as sex commodities, and trafficking in women often assumes ugly forms. There are national and international level networks and organizations engaged in the profitable business of the sale of women. Added to all these things, the process of globalization, what is very important in a present time, let loose at the fag end of the 20th century, has brought for women new anxieties, fears and challenges. Unless women are determined to fight back with all the power at their command against these forces, they cannot become free from these anxieties. ಅಂದರೆ ಇಂದು ಮಹಿಳೆಯರು ಸಮಾಜದಲ್ಲಿ ಇದ್ದುಕೊಂಡು ಯಾವ ರೀತಿಯ ಒಂದು ಸಮಸ್ಯೆಗಳನ್ನು, ಯಾವ ರೀತಿಯ ಶೋಷಣೆಗಳನ್ನು, ಯಾವ ರೀತಿಯ ಒಂದು ತಾರತಮ್ಯಗಳನ್ನು, ಅದು ಎಲ್ಲ ರೀತಿಯಲ್ಲಿ, ಅದು ಸೇವೆಗಳಲ್ಲಾಗಿರಬಹುದು, ಅವಕಾಶಗಳಲ್ಲಾಗಿರಬಹುದು, ಅಥವಾ ಸೌಲಭ್ಯಗಳಲ್ಲಾಗಿರ್ಬೋದು, ಅಥವಾ ತಮಗೆ ಬೇಕಾದ ಒಂದು ಹಕ್ಕುಗಳನ್ನು ಡಿಮ್ಯಾಂಡ್ ಮಾಡುವ ವಿಚಾರದಲ್ಲಿ ಆಗಿರಬಹುದು, ಅನೇಕ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಾಬ್ಲಮ್ಸ್ಗಳು ಕೇವಲ ಒಂದು ಸಮಾಜದಲ್ಲಿ ಸಮಾಜದಲ್ಲಿ ಇದ್ದುಕೊಂಡು ಅದು ಫ್ಯಾಮಿಲಿಗೆ ಮಾತ್ರ ಒಂದು ಸೀಮಿತವಾಗಿರದೆ, ಮಹಿಳೆಯರು ಅಥವಾ ಹೆಣ್ಣುಮಕ್ಕಳು ಇಂದು ಸಮಾಜದಲ್ಲಿಯೂ ಸಹ ಅನೇಕ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡುತ್ತಿರುವುದು. ಅದು ಅವರ ಹೆಲ್ತಿಗೆ ಸಂಬಂಧಪಟ್ಟದಾಗಿರ್ಬೋದು, ಅವರ ಹೆಲ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅವರಿಗೆ ನೀಡುವಂಥ ಟ್ರೀಟ್ಮೆಂಟನ್ನು ಒಂದು ಸರಿಯಾದ ರೀತಿಯಲ್ಲಿ ನೀಡದೆ ಅವರನ್ನು ಒಂದು ಉತ್ತಮ ಒಂದು ಟ್ರೀಟ್ಮೆಂಟಿಗೆ ಒಂದು ನೆಗ್ಲೆಕ್ಟ್ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೆಲವೇ ಒಂದು ಸಂದರ್ಭದಲ್ಲಿ ಮಾತ್ರ ಅವರನ್ನು ಒಂದು ಬ್ರೆಡ್ ವಿನ್ನರ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತದೆ. ಇನ್ನು ಮುಂದುವರಿದು ನಾವು ಎಜುಕೇಷನಲ್ಲಿ ಸಹ ವುಮೆನ್ಸ್ಗಳ ಒಂದು ಎಜುಕೇಷನ್ಸ್ಗಳಿಗೆ ಇಂದು ಕಾಲ ಬದಲಾಗಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ವುಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುತ್ತಿದ್ದರೂ ಸಹ ಇಂತಹ ಒಂದು ಪ್ರಾಕ್ಟೀಸ್ಗಳೇನಿದೆಯೋ ಅದು ಕೆಲವು ಕಡೆಗಳಲ್ಲಿ ನಾವು ಈಗಲೂ ಸಹ ಇರುವುದನ್ನು ಕಾಣಬಹುದು. ಇಲ್ಲಿ ನಾವು ಮೇಯ್ನಾಗಿ ಅಂದರೆ ಈವನ್ ಎಜುಕೇಷನಲ್ಲಿ ಸಹ ಮಹಿಳೆಯರಿಗೆ ಅಷ್ಟೊಂದು ಪ್ರಯಾರಿಟಿಯನ್ನು
ನೀಡಲಾಗ್ತಿಲ್ಲ. ಅವರಿಗೆ ಎಜುಕೇಷನ್ ನೀಡುವಂಥದ್ದು ವೇಸ್ಟ್ಫುಲ್. ಯಾಕಂದರೆ ಅವರೊಮ್ಮೆ ಮೇ ಬಿ ಅವರಿಗೆ ಎಜುಕೇಷನ್ ಕೇವಲ 10ನೇ ಕ್ಲಾಸ್ ತನಕ ಅಥವಾ 7ನೇ ಕ್ಲಾಸ್ ತನಕ, ಆದ ನಂತರ ಏನು ಮಾಡ್ತಾರೆ, ಎಜುಕೇಷನ್ ಇದ್ದು ಸಹ ಮದುವೆಯಾಗಿ ಹೋಗುವಂಥವರು ಎನ್ನುವ ಒಂದು ಭಾವನೆ, ಎನ್ನುವ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಇಂದು ಸಹ ಸಮಾಜದಲ್ಲಿ ಇದೆ. ಸೊ ಇದು ಎಲ್ಲ ಅಸಮಾನತೆ, ಅಂದರೆ ಮಹಿಳೆಯರು ಯಾವ ರೀತಿಯ ಅಸಮಾನತೆಯನ್ನು ಸಮಾಜದಲ್ಲಿ ಫೇಸ್ ಮಾಡ್ತಿದ್ದಾರೆ ಎಂಬುದನ್ನು ತಿಳಿಸುವಂಥದ್ದು. ಅಷ್ಟೇ ಅಲ್ಲದೆ ಮೇಲ್ ಪ್ರೆಜುಡೀಸ್ಗಳ ಅಂದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರು ಬೆಳೆಸಿಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ, ಕಟ್ಟುಪಾಡುಗಳಾಗಿರಬಹುದು ಅಥವಾ ನೀತಿಗಳಾಗಿರಬಹುದು, ಅದು ಒಂದು ಮಹಿಳೆಯರ ಎಜುಕೇಷನ್ಗೆ ಆಗಲಿ ಅಥವಾ ಪರ್ಟಿಕ್ಯುಲರ್ಲಿ ಅವರೊಂದು ಹೈಯರ್ ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಬಿಡುತ್ತಿಲ್ಲ ಎಂದೇ ನಾವು ಹೇಳಬಹುದು. ಅಂದರೆ ಮುಂದುವರಿದು ನಾವು ನೋಡಬೇಕಾದ್ರೆ ಒಂದು ಮಹಿಳೆಯರನ್ನು ಶೋಷಣೆ ಮಾಡುವಂಥದ್ದು ಯಾವ ರೀತಿಯಲ್ಲಿ, ಕೇವಲ ಮಹಿಳೆಯರನ್ನು ಒಂದು ಸೆಕ್ಸ್ ಕಮೋಡಿಟೀಸ್ ಆ ರೀತಿಯಾಗಿ ಬಳಸಲಾಗ್ತಿದೆ. ಮತ್ತು ಮಹಿಳೆಯರ ಒಂದು ಟ್ರಾಫಿಕಿಂಗ್ ಎನ್ನುವಂಥದ್ದು ಇಂದಿಗೂ ಸಹ ನಡೆಯುತ್ತಿದ್ದು, ಅದರಲ್ಲಿ ಅನೇಕ ರೀತಿಯಾದಂತಹ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ನೆಟ್ವರ್ಕ್ಸ್, ಆರ್ಗನೈಸೇಷನ್ಸ್ ಈ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ಸಲ್ಲಿ ಇಂದು ಸಹ ಇನ್ವಾಲ್ವ್ ಆಗಿರೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ಇನ್ನು ಗ್ಲೋಬಲೈಸೇಷನ್ ಸಹ, ಈ 20ನೇ ಶತಮಾನದಲ್ಲಿ ಗ್ಲೋಬಲೈಸೇಷನ್ ಸಹ ಒಂದು ಮಹಿಳೆಯರಿಗೆ ಹೊಸ ರೀತಿಯಾದಂತಹ ಆಂಗ್ಸೈಟೀಸ್, ಒಂದು ಭಯ ಮತ್ತೊಂದು ಅನೇಕ ರೀತಿಯಾದಂತಹ ಚಾಲೆಂಜಸ್ಗಳನ್ನು ಮಹಿಳೆಯರಿಗೆ ತಂದೊಡ್ಡಿವೆ ಅಂತ ಹೇಳಬಹುದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು, ಇಷ್ಟೆಲ್ಲ ಚಾಲೆಂಜಸ್ಗಳು, ಇಷ್ಟೆಲ್ಲ ಅವರು ಫೇಸ್ ಮಾಡುತ್ತಿರುವಂತಹ ನ್ಯೂ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬಹುದು ಎಂದು ನಾವು ಯೋಚಿಸಿದಾಗ ಅದು ಮಹಿಳೆಯರಲ್ಲೇ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಇರುವಂಥದ್ದು. ಮಹಿಳೆಯರೇ ಇದಕ್ಕಾಗಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರಿಗೆ ಬೇಕಾದ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಸಿಗಬೇಕು ಎನ್ನುವ ದೃಷ್ಟಿಯಿಂದ ಮಹಿಳೆಯರು ಇದರ ಎಲ್ಲ ವಿರುದ್ಧದ ಹೋರಾಟವನ್ನು ಮಾಡಬೇಕು. ಆ ರೀತಿ ಹೋರಾಟವನ್ನು ಮಾಡಿದರೆ ಮಾತ್ರ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಸಮಾನತೆ ದೊರಕಿಸಿ ಕೊಡುವ ಮೂಲಕ ಅವರು ಒಳ್ಳೆಯ ರೀತಿಯ ಉತ್ತಮ ರೀತಿಯಲ್ಲಿ ತಮಗೆ ಬೇಕಾದ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಎಂಜಾಯ್ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತಾಗುತ್ತದೆ ಮುಂದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ generally we understood the indicators of inequality. So now let us move on to understand the particular meaning of this topic. Okay, so before I move on to explain this indicators of inequality, let's understand the meaning of indicators. Okay, so this indicators, it means that indicators or social indicators refer to any regularly collected social statistics which can be used to provide indication of changes in the general state of society, that is crime rates, health and mortality statistics. According to Collins Dictionary of Sociology, it says that indicators or social indicators refer to any regularly collected social statistics which can be used to provide indication of changes in the general state of society, that is crime rates, health and mortality statistics. ಅಂದರೆ ಸೂಚಕ ಅಂತ ಹೇಳ್ತೇವೆ ನಾವು, ಇಂಡಿಕೇಟರ್ಸ್ಗೆ ಸೂಚಕ ಅಂತ ಹೇಳ್ತೇವೆ. ಈ ಸೂಚಕಗಳು ಅಥವಾ ಸಾಮಾಜಿಕ ಸೂಚಕಗಳು ನಿಯಮಿತವಾಗಿ ಸಂಗ್ರಹಿಸಿದ ಯಾವುದೇ ಸಾಮಾಜಿಕ ಅಂಕಿಅಂಶಗಳನ್ನು ಉಲ್ಲೇಖಿಸುವಂಥದ್ದು ಇದನ್ನು ಸೂಚಿಸ್ತದೆ. ಇದನ್ನು ಸಮಾಜದ ಸಾಮಾನ್ಯ ಸ್ಥಿತಿಯಲ್ಲಿನ ಬದಲಾವಣೆಗಳ ಸೂಚನೆಯನ್ನು ಒದಗಿಸಲು ಬಳಸಬಹುದು. ಅಂದರೆ ಅದು ಅಪರಾಧ ದರಗಳಿಗೆ ಸಂಬಂಧಪಟ್ಟಿರಬಹುದು ಅಥವಾ ಆರೋಗ್ಯ ಮತ್ತು ಮರಣ ಅಂಕಿಅಂಶಗಳನ್ನು ಸೂಚಿಸುವಂತಹ ಒಂದು ಪರಿಕಲ್ಪನೆಯನ್ನು ನಾವು ಇಂಡಿಕೇಟರ್ಸ್ ಅಥವಾ ಸೋಷಲ್ ಇಂಡಿಕೇಟರ್ಸ್ ಎಂದು ಹೇಳಬಹುದು. ಓಕೆ, ಸೊ ನೌ ಲೆಟ್ಸ್ look at the meaning of indicators of inequality. Okay, so ಈ inequality
between men and women has to be understood in relative terms. An overall observation reveals to us that there is some improvement in the state equality between men and women. But an objective assessment of the same is impossible without seeking the help of some indices or indicators of equality or inequality. So if we want to understand like how equality is maintained between men and women, how inequality is still prevails between men and women, from this, if you want to understand this, then we should know about the assessment. Through assessment, it is possible to understand that how the inequality or equality prevails in society. So the indicators would help us to understand the equality or inequality in the society. We have to observe the indicators which will help us to assess the degrees of equality or inequality between men and women in specific terms. Okay. So of the various indicators that are used in the respect, the importance of the following may be considered here. That the indicators of inequalities are, we can consider it here as sex ratio. Okay. And sex ratio, education, and through health and nutrition, and through maternal and infant mortality rates, work participation rate, and also through political participation. These are the things where we can understand, or we can know about the importance of know about the degrees, we can know about the assess the degrees of equality or inequality between men and women in specific terms. Okay. Yeah. So next let us look at the slide. Indicators of inequality. Inequality is characterized by the existence of unequal opportunities and rewards for different social positions or status within a group or society. It contains structured and recurrent patterns of unequal distributions of goods, wealth, opportunities, ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್. ಅಂದರೆ ಈ ಅಸಮಾನತೆ ಎನ್ನುವಂಥದ್ದು ಒಂದು ಗುಂಪು ಅಥವಾ ಸಮಾಜದೊಳಗಿನ ವಿಭಿನ್ನ ಸಾಮಾಜಿಕ ಸ್ಥಾನಮಾನಗಳು ಅಥವಾ ಅಂತಸ್ತುಗಳಿಗೆ ಅಸಮಾನ ಅವಕಾಶಗಳು ಮತ್ತು ಪ್ರತಿಫಲಗಳ ಅಸ್ತಿತ್ವದಿಂದ ನಿರೂಪಿಸಲ್ಪಟ್ಟಿವೆ ಎಂಬುದನ್ನು ಸೂಚಿಸುವಂಥದ್ದು. ಇದು ಸರಕು ಆಗಿರಬಹುದು, ಸಂಪತ್ತು, ವಿರೋಧಾಭಾಸಗಳು, ಪ್ರತಿಫಲ ಮತ್ತು ಶಿಕ್ಷೆಗಳ ಅಸಮಾನ ಹಂಚಿಕೆಗಳಿಗೆ ಸಂಬಂಧಪಟ್ಟ ರಚನಾತ್ಮಕ ಮತ್ತು ಪುನರಾವರ್ತಿತ ಮಾದರಿಗಳನ್ನು ಒಳಗೊಂಡಿವೆ. ಓಕೆ. ಸೊ ಇನ್ಇಕ್ವಾಲಿಟಿ ಅಕರ್ಸ್ ವೆನ್ ರಿಸೋರ್ಸಸ್ in a given society are distributed unevenly, typically through norms of allocation that engender specific patterns along lines of socially defined categories of persons. It is the preference of access of social goods in the society brought about power, religion, kinship, prestige, race, ethnicity, gender, age, sexual orientation and class. Okay. ಸೊ ನಿರ್ದಿಷ್ಟ ಸಮಾಜದಲ್ಲಿನ ಸಂಪನ್ಮೂಲಗಳನ್ನು ಅಸಮಾನವಾಗಿ ವಿತರಿಸಿದಾಗ ಅಸಮಾನತೆಯು ಸಂಭವಿಸುತ್ತದೆ. ಸಾಮಾನ್ಯವಾಗಿ ಹಂಚಿಕೆಯ ಮಾನದಂಡಗಳ ಮೂಲಕ ಸಾಮಾಜಿಕವಾಗಿ ವ್ಯಾಖ್ಯಾನಿಸಲಾದ ವ್ಯಕ್ತಿಗಳ ವರ್ಗಗಳ ಪ್ರಕಾರ ನಿರ್ದಿಷ್ಟ ಮಾದರಿಗಳನ್ನು ಹುಟ್ಟುಹಾಕುತ್ತದೆ. ಅದು ಅಧಿಕಾರ ಆಗಿರಬಹುದು, ಧರ್ಮ, ರಕ್ತ ಸಂಬಂಧ, ಪ್ರತಿಷ್ಠೆ, ಜನಾಂಗ, ಜನಾಂಗೀಯತೆ, ಲಿಂಗ, ವಯಸ್ಸು, ಲೈಂಗಿಕ ದೃಷ್ಟಿಕೋನ ಮತ್ತು ವರ್ಗದಿಂದ ಸಮಾಜದಲ್ಲಿನ ಸಾಮಾಜಿಕ ಸರಕುಗಳ ಪ್ರವೇಶದ ವಿಭಿನ್ನ ಆದ್ಯತೆಯಾಗಿದೆ. ಇವುಗಳನ್ನೆಲ್ಲ ಸೂಚಿಸ್ತದೆ. ಇವುಗಳ ಆಧಾರದ ಮೇಲೆ ಯಾವ ರೀತಿ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡುಗಳ ನಡುವೆ ತಾರತಮ್ಯವನ್ನು ಅಥವಾ ಒಂದು ಥಿಂಗ್ಸ್ ಅಥವಾ ಒಂದು
ಮಾಡುವಾಗ, ಪರ್ಟಿಕ್ಯುಲರ್ ಥಿಂಗ್ಸನ್ನು ನೀಡುವಾಗ ಈ ಎರಡೂ ಜೆಂಡರ್ಗಳ ನಡುವೆ ಯಾವ ರೀತಿಯ ಡಿಫ್ರೆನ್ಸಿಯೇಷನನ್ನು ಮಾಡಿ ಪರ್ಟಿಕ್ಯುಲರ್ ಜೆಂಡರಿಗೆ ಫೇವರನ್ನು ಮಾಡಲಾಗಿದೆ. ಅದು ಯಾವ ರೀತಿಯಲ್ಲಿ ಅಂದರೆ, ಮೇ ಬಿ ಅದು ಪವರ್ನ ರೀತಿಯಲ್ಲಿ ಆಗಿರಬಹುದು, ರಿಲಿಜನ್, ಕಿನ್ಶಿಪ್, ಪ್ರೆಸ್ಟೀಜ್, ರೇಸ್, ಎಥ್ನಿಸಿಟಿ, ಜೆಂಡರ್, ಏಜ್, ಸೆಕ್ಷುವಲ್ ಓರಿಯೆಂಟೇಷನ್ ಆ್ಯಂಡ್ ಕ್ಲಾಸ್. ಇವುಗಳ ಆಧಾರದ ಮೇಲೆ ವರ್ಗಗಳ ನಡುವೆ ಅಥವಾ ಜೆಂಡರ್ಗಳ ನಡುವೆ ಯಾವ ರೀತಿಯ ಒಂದು ಅಸಮಾನವಾಗಿ ಥಿಂಗ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಎಂಬುದನ್ನು ನಾವು ಇಂಡಿಕೇಟರ್ಸ್ ಆಫ್ ಇನ್ಇಕ್ವಾಲಿಟಿಯ ಮುಖಾಂತರ ತಿಳಿದುಕೊಳ್ಳಬಹುದು. ನೆಕ್ಸ್ಟ್, ಸೋಷಿಯಲ್ ಇನ್ಇಕ್ವಾಲಿಟಿ ಯೂಶ್ವಲಿ ಇಂಪ್ಲೈಸ್ ಟು ದ ಲ್ಯಾಕ್ ಆಫ್ ಈಕ್ವಾಲಿಟಿ ಆಫ್ ಔಟ್ಕಮ್ ಬಟ್ ಮೇ ಬಿ ಆಲ್ಟರ್ನೇಟಿವ್ಲಿ ಟು ಬಿ conceptualized in terms of the lack of equality of access to opportunities. ಅಂದರೆ ಈ ಸಾಮಾಜಿಕ ಅಸಮಾನತೆಯು ಸಾಮಾನ್ಯವಾಗಿ ಫಲಿತಾಂಶದಲ್ಲಿ ಸಮಾನತೆಯ ಕೊರತೆಯನ್ನು ಸೂಚಿಸ್ತದೆ. ಆದರೆ ಪರ್ಯಾಯವಾಗಿ ಅವಕಾಶದ ಪ್ರವೇಶದ ಸಮಾನತೆಯ ಕೊರತೆಯ ದೃಷ್ಟಿಯಿಂದ ಪರಿಕಲ್ಪನೆಯನ್ನು ನಾವು ಮಾಡಬಹುದು. ಓಕೆ, ದಿಸ್ social inequality linked to economic inequality as well, because usually described on the basis of the unequal distribution of income or wealth is a frequently studied type of social inequality. ಈ ಆರ್ಥಿಕ ಅಸಮಾನತೆಯನ್ನು ಸಾಮಾಜಿಕ ಅಸಮಾನತೆಯೊಂದಿಗೆ ಸಂಬಂಧವನ್ನು ಕಲ್ಪಿಸುವಂಥದ್ದು. ಸಾಮಾನ್ಯವಾಗಿ ಆದಾಯ ಅಥವಾ ಸಂಪತ್ತಿನ ಅಸಮಾನ ಹಂಚಿಕೆಯ ಆಧಾರದ ಮೇಲೆ ಇದನ್ನು ವಿವರಿಸಲಾಗುತ್ತದೆ. ಇದು ಆಗಾಗ್ಗೆ ಅಧ್ಯಯನ ಮಾಡುವ ಸಾಮಾಜಿಕ ಅಸಮಾನತೆಯನ್ನು ತಿಳಿಸುವಂಥದ್ದು. ಅಂದರೆ ಈಗ ಆರ್ಥಿಕ ಅಸಮಾನತೆಯು ಸಾಮಾಜಿಕ ಅಸಮಾನತೆಯೊಂದಿಗೆ ನಿಕಟವಾದ ಒಂದು ಸಂಬಂಧವನ್ನು, ಅದೊಂದು ಲಿಂಕನ್ನು ಹೊಂದಿದೆ ಎಂಬುದನ್ನು ತಿಳಿಸುತ್ತದೆ. ಓಕೆ, ನೌ ಲೆಟ್ ಅಸ್ ನೋ ದ ಇಂಡಿಕೇಟರ್ಸ್. ಈ ಅಸಮಾನತೆಗೆ ಇರುವಂತಹ ಸೂಚಕಗಳು ಯಾವುದು ಎನ್ನುವುದನ್ನು ತಿಳಿಯುವುದಾದರೆ, ಒಂದನೇದು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಸೆಕ್ಸ್ ರೇಷಿಯೋ. ಇದಕ್ಕೆ ನಾವು ಲಿಂಗ ಅನುಪಾತ ಎಂದು ಕರೀತೇವೆ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸೆಕ್ಸ್ ರೇಷಿಯೋ. Sex ratio is a simple index that gives a comparative picture of the growth of whom? Male and female population. ಈ ಸೆಕ್ಸ್ ರೇಷಿಯೋ ಎನ್ನುವಂಥದ್ದು ಈ ಮೇಲ್ ಮತ್ತು ಫೀಮೇಲ್ ಪಾಪ್ಯುಲೇಷನ್ನ ಒಂದು ಗ್ರೋತ್ನ ಒಂದು ಪಿಕ್ಚರನ್ನು ನೀಡ್ತದೆ. ಓಕೆ, ಅಂದರೆ ಒಂದು ಮೇಲ್ ಮತ್ತು ಫೀಮೇಲ್ಸ್ಗಳ ಒಂದು ಜನಸಂಖ್ಯೆಯ ಒಂದು ನಮಗೆ ಚಿತ್ರಣವನ್ನು ನೀಡ್ತದೆ. ಸೆಕ್ಸ್ ರೇಷಿಯೋ refers to the number of females for every 1,000 males. Sex ratio is one of the important factors that affect and also it influence various areas of social life. ಅಂದರೆ ಈ ಸೆಕ್ಸ್ ರೇಷಿಯೋ ಎನ್ನುವಂಥದ್ದು ಪ್ರತಿ 1,000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಸೂಚಿಸುತ್ತದೆ. ಇದು ಲೈಂಗಿಕ ಅನುಪಾತದ ಸೂಚಿಸುವಂಥದ್ದು ಮತ್ತು ಇದು ಈ ಸೆಕ್ಸ್ ರೇಷಿಯೋ ಲಿಂಗ ಅನುಪಾತ ಏನಿದೆಯೋ ಅದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದು ಪರಿಣಾಮದ ಜೊತೆಗೆ ಅನೇಕ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತದೆ. ಇದು ಸಮಾಜದಲ್ಲಿ ಅನೇಕ ಸಮಾಜದ ಜೀವನದಲ್ಲಿ ಅನೇಕ ಏರಿಯಾಗಳ ಮೇಲೆ ಈ ಸೆಕ್ಸ್ ರೇಷಿಯೋ ಅನ್ನುವಂಥದ್ದು ಯಾವ ರೀತಿ ಪರಿಣಾಮ ಮತ್ತು ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ಸೂಚಿಸ್ತದೆ. ಓಕೆ, ಎಸ್, ನೌ ಲೆಟ್ಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಸ್ ರೇಷಿಯೋ. ದ ಸೆಕ್ಸ್ ರೇಷಿಯೋ is the ratio of males to females in a population. As I mentioned now, it is referred to the number of females and number of females for every 1,000 males. Okay, this is the proportion of males in the population and indicates the importance of sexual reproduction, the mating system and capacity for reproduction. Sex ratio are among the most basic of demographic
parameters, what we can see, we also say that statistics, and provide an indication of both the relative survival of females and males and the future breeding potential of population. The observed sex ratio is a consequence of natural selection on the sexes and any anthropogenic effect of harvest. Okay. The human sex ratio is particular interest to anthropologists and demographers. In human societies, sex ratio at birth may be considerably skewed by factors such as the age of mother at birth and by sex-selective abortion and infanticide. Exposure to pesticides and other environmental contaminants may be significant contributing factor as well. Okay, so the concept of sex says these things. It says that sex ratio is about males to females in a population. Okay, this is the proportion of males in a population, and it indicates the importance of sexual reproduction and the mating system and also the capacity of reproduction. And sex ratio are among the most basic demographic parameters. It provides an indication of both the relative survival of females as well as males and the future breeding potential of population. The observed sex ratio is a consequence of natural selection on the sexes and anthropogenic effects of harvest. And human sex ratio is of particular interest to anthropologists and demographers. In human societies, sex ratio at birth may be considerably skewed by factors such as the age of mother at birth and by sex-selective abortion and infanticide. Exposure to pesticide and other environmental contaminants may be a significant contributing factor as well. Okay. So next, sex ratio calculation. So what is the calculation about sex ratio? So according to the United Nations, sex ratio is defined as the number of males per 1,000 females. Okay. Per 100 females. Okay. So sex ratio of India is 108.176, that is 108.176 males per 1,000 females in 2020. It means that India has 924 females per 1,000 males. In absolute terms, India has 48.04% female population compared to 51.96% male population. Okay, if we compare in both the sex, we are finding less number of females here, isn't it? Yes. India has more males population than females, what I just now said. India is at 189th position out of 201 countries in terms of female to male ratio. Okay, so India is in which position? 189th out of 201. Okay, yeah. Among Asian countries, India is at 43rd position out of 51. As per census ratio of India is 943 females per 1,000 males. India's sex ratio has improved by number of 10 from 933 in 2001 to 943 in 2011. Okay, that means it is somehow improved, if we compare to 2001. In 2011 we have 943 females per 1,000 males. Okay, so as of 2020, India has more males than females, but still India has more males than females. We can see the improvement compared to 2001. In 2011 we have more females compared to
2001, but still India has more males than females until 64 to 69 age group, and there are 10 more males per 100 females until 34 to 69 age group. About 25-29 age ratio of females population keep improving, and there are almost double women than men above 100 year. Okay, this is the calculation of sex ratio. Now let us look at how it is in India. Okay, sex ratio in India. Sex ratio of India is 107.48, that is 107.48 males per 100 females in 2019. It means that India has 930 females per 1000 males. In absolute term, India has 48.20% female population compared to 51.80 male population. These are the numbers, you just have to keep it in your mind. Present statistics you can take it from even net also. Okay, if you go through the which is which will be available in the net connected to your sex ratio in India, you will get the statistics. You can go through that, you will understand. Okay, yeah, sex ratio is used to describe the number of females per 1000 of males. Sex ratio is a valuable source for finding the population of women in India. And what is the ratio of women to that of men in India? Okay, in the population census of 2011, it was revealed that population ratio in India 2011 is 940 females per 1000 males. The sex ratio of 2011 shows an upward trend because it has improved from the census of 2001 data. Okay, census 2001 revealed that there were 933 females to that of 1000 males. Since decades India has seen decades, there has been a slight changes or slight increase in the sex ratio. Since the last few decades, the sex ratio has been moving around 930 of females to that of 1000 of males. Okay, so this is about sex ratio in India. These are the numbers, you have to keep it in your mind, and the census statistics which is connected to sex ratios in India. Okay, so see, there are we can see there are also states such as Puducherry and Kerala, where the number of women is more than number of men. Okay, so we are finding in Kerala the number of females are number of females are more. Okay, there are also states such as Puducherry and Kerala where the number of women is more than a number of men. So Kerala houses a number of 1084 females, that of 1000 males, while Puducherry and Kerala are the only two states where the number of female is more than number of men. Very important point, please note this. Puducherry and Kerala are the only two states where the number of female is more than number of men. Okay, there are also states in India like of Karnataka, Andhra Pradesh and Maharashtra where the sex ratio in 2011 is showing considerably signs of improvement. Okay, some facts related to the sex ratio in India follows. The main cause of decline of sex ratio in India is due to the biased attitude. ಅಂದರೆ ಲಿಂಗ ಪಕ್ಷದ ಒಂದು ಆಧಾರದ ಮೇಲೆ ಕೆಲವು ಅಂದರೆ ಸೆಕ್ಸ್ ರೇಷಿಯೋದಲ್ಲಿ ನಾವೊಂದು ಏರುಪೇರುಗಳನ್ನು ಈ ಲಿಂಗ ಪಕ್ಷಪಾತ ಇರೋದ್ರಿಂದ ಸೆಕ್ಸ್ ರೇಷಿಯೋದಲ್ಲಿ ಭಾರತದಲ್ಲಿ
ಲಿಂಗ ಅನುಪಾತದಲ್ಲಿ ನಾವು ಕೆಲವೊಂದು ಏರುಪೇರುಗಳನ್ನು ಅಥವಾ ಅಸಮತೋಲನ ಇಂಬ್ಯಾಲೆನ್ಸನ್ನು ಕಾಣಬಹುದು. ಓಕೆ, ಸೊ ದ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಫಾಲೋಸ್ ದ ಮೇನ್ ಕಾಸ್ ಆಫ್ ಡಿಕ್ಲೈನ್, ಅಂದರೆ ಅದರ ಏರಿಳಿತಗಳಿಗೆ, ಡಿಕ್ಲೈನ್ ಅಂದರೆ ಕಡಿಮೆಯಾಗುವಂಥದ್ದು. ಸೆಕ್ಸ್ ರೇಷಿಯೋ ಭಾರತದಲ್ಲಿ ಯಾಕೆ ಕಡಿಮೆ ಆಗ್ತಿದೆ? ಅದು ಡ್ಯೂ ಟು ದ ಬಯಾಸ್ಡ್ ಆಟಿಟ್ಯೂಡ್, ಲಿಂಗ ಪಕ್ಷಪಾತ ಇರುವುದರಿಂದಾಗಿ, ವಿಚ್ ಈಸ್ ಮೆಟೆಡ್ ಔಟ್ ಟು the women. Okay, the even main cause we can say that gender bias is adequate to education. And Puducherry and Kerala houses the maximum number of female, while the regions of Daman and Diu and Haryana have lowest density of female population. See, if we see, females numbers are more in Puducherry and Pondicherry and Kerala. Okay, here I have confusion. Yeah, it's maybe Pondicherry. Yeah, Pondicherry. Okay, if we compare to Pondicherry and Kerala, which houses the maximum number of females, with the regions of Daman and Diu and Haryana have the lowest density of female population. In Kerala, we can see that the females are more in numbers, while in Daman and Diu and Haryana, we can see that the lowest density of female population. If we come to Karnataka, the sex ratio of Karnataka is 973 per 1000 males, 973 females per 1000 males. Okay, now let us move on to understand the causes for the decline of sex ratio. Causes for the decline of sex ratio. Okay, yeah, first one, traditional importance given to male children. This is actually taking place even from the past. Okay, I mean, the male child or a male children is giving more important than female children. Okay, due to traditional importance given to male children due to the impact of the prevalent patriarchal values. Okay, ಈ patriarchal ವ್ಯಾಲ್ಯೂನಿಂದಾಗಿ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ ಅನೇಕ ರೀತಿಯಲ್ಲಿ ಅನೇಕ ಬಾರಿ ಗಂಡು ಮಕ್ಕಳಿಗೆ ಅಥವಾ ಗಂಡು ಮಗುವಿಗೆ ಒಂದು ಸಾಂಪ್ರದಾಯಿಕವಾಗಿ ನೋಡೋದಾದರೆ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗ್ತಿವೆ. ಓಕೆ, ಸೊ ದ ಫಸ್ಟ್ ಪಾಯಿಂಟ್ ಈಸ್ ಟ್ರೆಡಿಷನಲ್ ಇಂಪಾರ್ಟೆನ್ಸ್ ಗಿವನ್ ಟು ಮೇಲ್ ಚಿಲ್ಡ್ರನ್, ಅಂದರೆ ಗಂಡು ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ನೀಡುವಂಥ ಪ್ರಾಮುಖ್ಯತೆಯಿಂದಾಗಿ ಇವತ್ತು ಒಂದು ಸೆಕ್ಸ್ ರೇಷಿಯೋದಲ್ಲಿ ನಾವು ಒಂದು ಡಿಕ್ಲೈನನ್ನು ಕಾರಣವಾಗಿರುವಂಥದ್ದು. ಓಕೆ, ಇಟ್ ಈಸ್ ಡ್ಯೂ ಟು ದ ಇಂಪ್ಯಾಕ್ಟ್ ಆಫ್ ದ ಪ್ರಿವಲೆಂಟ್ ಪೇಟ್ರಿಯಾರ್ಕಿಕಲ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್, ಓನ್ಲಿ ದ ಸನ್ ಎಂಪವರ್ಡ್ ಟು ಡೂ ಸಮ್ ರಿಲಿಜಿಯಸ್ rights, only he can perform his parental rights during cremation, the belief that only son is helpful during the old age. Okay, and the second one, practice of female infanticide ಅಂದರೆ ಹೆಣ್ಣು ಶಿಶು ಹತ್ಯೆ ಅಭ್ಯಾಸ ಅನ್ನುವಂಥದ್ದು. among some tribals and also lower caste people in some areas, practicing of female infanticide is still prevails in society till today. Okay, the practice of female infanticide, killing of a girl babies as soon as she borns. Okay, as soon as the girl baby born, the tribal in some of the areas, some of tribal community or in lower caste people, it is the practice of female infanticide is still there. Okay, and the third one is female children are considered a burden and a big liability
that parents have to spend huge amount as dowry for getting them married. ಅಂದರೆ ಹೆಣ್ಣು ಮಕ್ಕಳನ್ನು ಒಂದು ಹೊರೆಯಾಗಿ ಪರಿಗಣಿಸುವಂಥದ್ದು ಮತ್ತು ಮದುವೆಯಾಗಲು ಪೋಷಕರು ವರದಕ್ಷಿಣೆ ರೂಪದಲ್ಲಿ ದೊಡ್ಡ ಮೊತ್ತವನ್ನು ಲಂಚ ನೀಡಬೇಕಾಗುತ್ತದೆ ಎಂಬುದರೊಂದು ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಮೇಲಿನ ತಿರಸ್ಕಾರ ಇದೆಯಲ್ಲ ಅದು ಇವತ್ತಿಗೂ ಸಹ ಇದು ಒಂದು ಸೆಕ್ಸ್ ರೇಷಿಯೋದಲ್ಲಿ ಮಹಿಳೆಯರ ಸಂಖ್ಯೆಯಲ್ಲಿ ಕಡಿಮೆ ಕಾಣಲು ಇದು ಸಹ ಒಂದು ಪ್ರಮುಖ ಕಾರಣವಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್, ಹೈಯೆಸ್ಟ್ ಮೆಟರ್ನಲ್ ಮೊಟಾಲಿಟಿ ರೇಟ್ ಮೀನ್ಸ್ ಡೈಯಿಂಗ್ ಆಫ್ ಮದರ್ ಆ್ಯಸ್ ಸೂನ್ ಆ್ಯಸ್ ಬೇಬಿ ಬಾರ್ನ್. highest maternal mortality rates, MMR we say in short form, is another cause for the decline in number of women. From a global perspective, India accounts for 19% of all live births and 27% of all maternal deaths. The MMR maternal mortality rate in India about 410 per 1 lakh live births is more than 50 times higher than the rates that exist in developed countries. This is more so in rural areas where more than 70% childbirths are taking place in the homes where proper medical facilities are not available. That is why dying of a mother as soon as baby born. The consequence of this is the highest maternal mortality rate. ಅಂದರೆ ಯಾವುದು ಅತ್ಯಧಿಕ ತಾಯಿಯ ಮರಣ ಪ್ರಮಾಣ. ಓಕೆ, ಇದು ಮಗು ಜನಿಸಿದ ಕೂಡಲೇ ತಾಯಿಯ ಒಂದು ಮರಣ ಆಗುವಂಥದ್ದು. ಓಕೆ, ಇದು ಸಹ ಸೆಕ್ಸ್ ರೇಷಿಯೋದಲ್ಲಿ ನಾವು ಮಹಿಳೆಯರ ಒಂದು ಡಿಕ್ಲೈನ್ಗೆ ಕಾರಣವನ್ನು ಸೂಚಿಸ್ತದೆ. ನೆಕ್ಸ್ಟ್, ಮೆಡಿಕಲ್ ಟರ್ಮಿನೇಷನ್ ಆಫ್ ದ ಅನ್ವಾಂಟೆಡ್ ಫೀಮೇಲ್. ಅಂದರೆ ಈ ಚಿಲ್ಡ್ರನ್ medical termination of the unwanted female children at the stage of fetus itself due to the abuse of technology in the form of ultrasound machines. ಅಂದರೆ ಈ ಅಲ್ಟ್ರಾಸೌಂಡ್ ಯಂತ್ರದ ರೂಪದಲ್ಲಿ ತಂತ್ರಜ್ಞಾನದ ಒಂದು ದುರುಪಯೋಗದಿಂದಾಗಿ ಭ್ರೂಣದ ಹಂತದಲ್ಲಿ ಅನಗತ್ಯ ಹೆಣ್ಣು ಮಕ್ಕಳ ವೈದ್ಯಕೀಯವಾಗಿ ಮುಕ್ತಾಯವಾಗುವಂಥದ್ದು. Okay, this is about medical termination of the unwanted females is also the main cause for the decline of sex ratio. Okay, so the now last part is, let us look at the impact of this imbalance on the sex ratio. Okay, so strong male preference we have still now till 21st century. In some of the places we can see that strong male preferences and even avoidance of female children will have its own adverse consequences. Okay, this imbalance in the sex ratio clearly indicates gender inequality, that is priority is only given for men over to women. Okay, so this will affect future marriage patterns and fertility patterns as well. It may even lead to unrest among young male adults, for they will be unable to find partners. Okay, so this is about the impact of this imbalance on the sex ratio. So today we have learned about the sex ratios, what is sex ratio and how it prevails in society, and what are the consequences that women are reduced in numbers, or females are reduced in numbers in the sex ratio compared to the men's. So from this we can understand that the sex ratio is still the idea that is given in the form of numbers, where we can see that the numbers of males are this in number, the number of females are this in number. Okay, this is from this we can understand that how in India the sex ratio is
going ups and down. Okay, how it's, whether it's improving, whether it's not improving, we are dealt to understand by in which form, in census form. Okay, so in census also we will understand that what are the numbers between males and females are there in the sex ratio. Okay, so this is the first indicator, compared indicator in inequality. So the next indicator we are going to study is that education, nutrition, health and nutrition, and work participation. These indicators we will study in the next class. I hope you all understood this concept and this topic. So if you have any doubts regarding this, you feel free to ask me anytime. Okay, so thank you students for listening.